ಹಾಯ್ ಹೆಲೋ ಎವ್ರಿಬಡಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್. ಸ್ನೇಹಿತರೆ, ಇವತ್ತಿನ ಸೆಷನ್ ಏನಪ್ಪ ಅಂದರೆ ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸ್ನ ತೊಗೊಂಬರ್ತಾ ಇದ್ದೀನಿ ನಿಮ್ಮ ಮುಂದ್ಗಡೆ. ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸ್ ಬ್ಲೂ ಪ್ರಿಂಟ್ ಯಾವ ರೀತಿ ಆಗಿರ್ತದೆ. ಎಷ್ಟೋ ಜನರಿಗೆ ಕನ್ಫ್ಯೂಷನ್ ಅದ. ಬಿಕಾಸ್ ಸರ್ ಬ್ಲೂ ಪ್ರಿಂಟ್ 3 ಅದಾವ್ರಿ, 1 2 3 ಮೂರು ಬ್ಲೂ ಪ್ರಿಂಟ್ ಶಾಲಾ ಶಿಕ್ಷಣ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು 3 ಬ್ಲೂ ಪ್ರಿಂಟ್ಗಳನ್ನು ಇಶ್ಯೂ ಮಾಡಿದ್ದಾರೆ. ಹಾಗಾಗಿ ಯಾವ ಬ್ಲೂ ಪ್ರಿಂಟನ್ನು ಫಾಲೋ ಮಾಡಬೇಕು ಅಂತೇಳಿ. ಸೊ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇವತ್ತಿನ ಸೆಷನ್ನಲ್ಲಿ ನಿಮಗೆ ಸಿಗ್ತದೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೀವು ಸೆಷನನ್ನು ನೋಡಬೇಕು. ಆಮೇಲೆ ವಿಡಿಯೋ ಕೊನೆಗೆ ನಾನು ಏನು ಹೇಳ್ತೀನಪ್ಪ ಅಂದರೆ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವ್ಯಾವು. ಒಂದು 3 ಚಾಪ್ಟರ್ಸ್ ಅದಾವ್ರಿ. ಆ 3 ಚಾಪ್ಟರ್ಸ್ಗಳನ್ನು ಮಾಡಿದರೆ 100% ನೀವು 24+ ಮಾರ್ಕ್ಸನ್ನು ಸ್ಕೋರ್ ಮಾಡಬಹುದು. 3 ಚಾಪ್ಟರ್ಸ್ ರೀ. 3 ಚಾಪ್ಟರ್ಸಿಂದ ಮ್ಯಾಕ್ಸಿಮಮ್ 6 ಕ್ವಶನ್ಸ್. ಆ 6 ಪ್ರಶ್ನೆಗಳನ್ನು ಅಥವಾ 7 ಪ್ರಶ್ನೆಗಳನ್ನು ಮಾಡಿದರೆ 24ಕ್ಕಿಂತ ಅಧಿಕ ಮಾರ್ಕ್ಸ್ ನಿಮಗೆ 100% ಬರ್ತದೆ. ಹಾಗಾಗಿ ಆ 3 ಚಾಪ್ಟರ್ಸ್ ಆದರೂ ಯಾವುವು, ಆ 6 ಕ್ವಶನ್ಸ್ ಆದರೂ ಯಾವುವು ಅನ್ನೋದು ನಿಮಗೆ ವಿಡಿಯೋ ಕೊನೆಗೆ ತಿಳಿತದೆ. ಮೊದಲಿಗೆ ಬ್ಲೂ ಪ್ರಿಂಟನ್ನು ಚರ್ಚೆ ಮಾಡುವ. ಬ್ಲೂ ಪ್ರಿಂಟ್ ಯಾವ ರೀತಿ ಇರ್ತದೆ, ಯಾವುದನ್ನು ಫಾಲೋ ಮಾಡಬೇಕು, ಯಾವುದನ್ನು ಫಾಲೋ ಮಾಡಬಾರ್ದು, ಇವತ್ತಿನ ಸೆಷನಲ್ಲಿ ನೋಡುವ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಜಾಸ್ತಿ ಜನರಿಗೆ ಇದನ್ನು ಶೇರ್ ಮಾಡುವಂಥ ಕೆಲಸ ಮಾಡಿ. ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ವಾಟ್ಸಪ್ ಎಲ್ಲವನ್ನೂ ಕೂಡ ನೀವು ಫಾಲೋ ಮಾಡಬಹುದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಸಿಗ್ತದೆ. ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ವಿದ್ಯಾರ್ಥಿಗಳೇ, ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು, ಇದು ಬ್ಲೂ ಪ್ರಿಂಟ್ ಆಫ್ ಎಕನಾಮಿಕ್ಸ್ 2024-25. ಈಗ ಆಲ್ರೆಡಿ 3 ಬ್ಲೂ ಪ್ರಿಂಟ್ಗಳನ್ನು ಸರ್ಕಾರ ಏನು ಮಾಡ್ತಾ ಇದೆ, ಶಾಲಾ ಶಿಕ್ಷಣ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ವೆಬ್ಸೈಟ್ನಲ್ಲಿ 3 ಬ್ಲೂ ಪ್ರಿಂಟನ್ನು ಬಿಟ್ಟಿದ್ದಾರೆ, 1 2 3 ಅಂತೇಳಿ. 1 ಬ್ಲೂ ಪ್ರಿಂಟನ್ನು ತಗೊಳ್ತಾ ಇದ್ದೀನಿ. ಇದರ ಇಂಪಾರ್ಟೆಂಟ್ ವಿಷಯ ಏನು ಅನ್ನೋದನ್ನು ನಾನು ಹೇಳ್ತೀನಿ. ಓಕೆ, ಸೊ ಇವತ್ತು ಸಂಪೂರ್ಣವಾಗಿ ಎಕನಾಮಿಕ್ಸ್ ಯಾವ ಪ್ಯಾಟ್ರನ್ದಲ್ಲಿ ಬರಬಹುದು, ಎಕ್ಸಾಮ್ನಲ್ಲಿ ಯಾವುದೆಲ್ಲ ಅಭ್ಯಾಸ ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅಂತೇಳಿ ಇವತ್ತಿನ ಕ್ಲಾಸ್ನಲ್ಲಿ ನೋಡ್ತಾ ಇದ್ದೀವಿ. ಮೊದಲಿಗೆ ಯಾವ ಸೆಕ್ಷನ್ನಿಂದ ಎಷ್ಟು ಅಂಕದ ಪ್ರಶ್ನೆಗಳು, ಆನ್ಸರ್ ಮಾಡಬೇಕಾಗಿರೋ ಪ್ರಶ್ನೆಗಳೆಷ್ಟು, ನಮಗೆ ಸಿಗುವಂತಹ ಒಟ್ಟು ಮಾರ್ಕ್ಸ್ ಎಷ್ಟು ಅಂತೇಳಿ ನೋಡೋಣ. ಸೆಕ್ಷನ್ ಎ ಇದು 1 ಅಂಕಗಳ ಪ್ರಶ್ನೆ ಆಗಿರ್ತದೆ. 1 ಅಂಕಗಳ ಪ್ರಶ್ನೆಯಿಂದ 20 ಕ್ವಶನ್ಸ್ ಬರ್ತದೆ. ಮತ್ತು ಆ 20 ಯಾವ್ಯಾವು ಅಂತ ನಿಮ್ಗೆ ಗೊತ್ತು. 5 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತದೆ, ಬಹು ಆಯ್ಕೆ ಪ್ರಶ್ನೆಗಳು. 5 ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ಗಳು. 5 ಮ್ಯಾಚ್ ದಿ ಫಾಲೋವಿಂಗ್ ಕ್ವಶನ್ಸ್. ಆಮೇಲೆ 5 ಒಂದು ವಾಕ್ಯ ಅಥವಾ ಒಂದು ಶಬ್ದದಲ್ಲಿ ಉತ್ತರಿಸಿರಿ ಅಂತೇಳಿ. ಓಕೆ, ಸೊ 20 ಆನ್ಸರ್ಸ್, 20 ಮಾರ್ಕ್ಸ್. ಇಲ್ಲಿ ಯಾವುದೇ ಎಕ್ಸ್ಟ್ರಾ ಕ್ವಶನ್ಸ್ ಇಲ್ಲ ಸೆಕ್ಷನ್ ಎನಲ್ಲಿ. ಇನ್ನು ಸೆಕ್ಷನ್ ಬಿಗೆ ಬಂದರೆ 2 ಅಂಕಗಳ ಪ್ರಶ್ನೆಗಳು 10 ಕೇಳ್ತಾರೆ ಅವರು, ನೀವು ಬರಿಬೇಕಾಗಿರೋದು 6. ಸೆಕ್ಷನ್ ಸಿಗೆ ಬಂದಾಗ ಅಲ್ಲಿ 4 ಅಂಕಗಳ ಪ್ರಶ್ನೆ, 9 ಪ್ರಶ್ನೆಗಳನ್ನು ಕೇಳಲಾಗ್ತದೆ. 5 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಬೇಕು. ಆಮೇಲೆ ಸೆಕ್ಷನ್ ಡಿ 6 ಅಂಕಗಳ ಪ್ರಶ್ನೆ, 5 ಕ್ವಶನ್ ಕೇಳಲಾಗ್ತದೆ, 3 ಬರೀಬೇಕು, 18 ಮಾರ್ಕ್ಸ್ ನಿಮಗೆ ಸಿಗ್ತಾವೆ. ಇನ್ನು ಲಾಸ್ಟ್ ಕ್ವಶನ್ ಯಾವುದಪ್ಪ ಅಂದರೆ ಪ್ರಯೋಗ ಆಧಾರಿತ ಪ್ರಶ್ನೆ. ಲಾಸ್ಟ್ ಸೆಕ್ಷನ್ ಇದು 5 ಅಂಕಗಳ 3 ಪ್ರಶ್ನೆಗಳನ್ನು ಕೇಳ್ತಾರೆ, 2 ಬರೀಬೇಕು. ಸೊ ಒಟ್ಟಾಗಿ ನಿಮಗೆ 80 ಮಾರ್ಕ್ಸ್ಗಳು ಸಿಗ್ತದೆ. ಈಗ ಆಲ್ರೆಡಿ 4 ಮತ್ತು 6 ಅಂಕಗಳ ಪ್ರಮುಖ ಪ್ರಶ್ನೆಯನ್ನು ನೀಡಿದ್ದೀವಿ. ನೋಡಿಲ್ಲ ಅಂದರೆ ನೀವು ಪ್ಲೇಲಿಸ್ಟಲ್ಲಿ ನೋಡ್ಕೊಳ್ಬೋದು. ಅದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗ್ತದೆ. 2 ಮಾರ್ಕ್ಸ್ ವಿಡಿಯೋಗಳನ್ನು ಕೂಡ ಸದ್ಯದಲ್ಲೇ ಮಾಡ್ತೀವಿ. 5 ಮಾರ್ಕ್ಸ್ ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್ ಕೂಡ ಸದ್ಯದಲ್ಲಿ ಮಾಡ್ತೀವಿ. ಈಗ 1 ಬ್ಲೂ ಪ್ರಿಂಟನ್ನು ನಿಮ್ಮ ಮುಂದೆ ನಾನು ತೊಗೊಂಡಿದ್ದೀನಿ. ಓಕೆನಾ, ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂಥ 1 ಬ್ಲೂ ಪ್ರಿಂಟ್ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಮೊದಲನೇ ಚಾಪ್ಟರ್ ಇಂಟ್ರೊಡಕ್ಷನ್ ಟು ಮೈಕ್ರೋ ಎಕನಾಮಿಕ್ಸ್. ಹಿಂಗೆ ಕನ್ನಡದಾಗ ಕೂಡ ನಾನು ಅಲ್ಲಿಂದಲೇ ಹೇಳ್ತಿರ್ತೀನಿ. ಇದು ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯ. ಸೂಕ್ಷ್ಮ ಅರ್ಥಶಾಸ್ತ್ರ ಭಾಗ 1 ಪಾರ್ಟ್ ಎ, ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯ. ಇದು ನೋಡ್ರಿ, ಈಗ ಬ್ಲೂ ಪ್ರಿಂಟ್ ಪ್ರಕಾರ ಅವ್ರು ಏನು ಕೊಡ್ತಾ ಇದ್ದಾರೆ, 1ನೇ ಬ್ಲೂ ಪ್ರಿಂಟ್ 3 ಬ್ಲೂ ಪ್ರಿಂಟ್ಗೆ ಹೋಲಿಸಿದಾಗ 3 ಬ್ಲೂ ಪ್ರಿಂಟ್ದಾಗ ಎಲ್ಲ ಕ್ಯಾಟಗರೀಸ್ ಆಫ್ ಕ್ವಶನ್ಸ್ ಬೇರೆ ಬೇರೆ. ಅಂದರೆ ಇಲ್ಲಿ 1 ಮಾರ್ಕ್ಸ್ 2 ಇದ್ದರೆ ಯಾವುದೋ ಒಂದು ಬ್ಲೂ ಪ್ರಿಂಟ್ದಾಗ 1 ಅದ, ಯಾವುದೋ ಒಂದು ಬ್ಲೂ ಪ್ರಿಂಟ್ದಾಗಲೇ 1 ಮಾರ್ಕ್ ಪ್ರಶ್ನೆನೇ ಇಲ್ಲ ಅದು ಚಾಪ್ಟರಿಂದ. ಹಾಗಾಗಿ ಸೊ ಇದನ್ನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾದರೆ ಯಾವ ರೀತಿ ಸ್ಟಡಿ ಮಾಡಬೇಕು ಅನ್ನೋದು ನಾನು ಹೇಳ್ತೀನಿ. ಮೊದಲಿಗೆ ನೋಡ್ರಿ, 1 ಮಾರ್ಕ್ಸ್ 2 ಅಂದರೆ 2 ಮಾರ್ಕ್ಸ್ ರೀ. 4 ಮಾರ್ಕ್ಸ್ದು 1 ಅಂದರೆ 1, 4. ಸೊ 4 + 2 ಒಟ್ಟಿನಲ್ಲಿ ಈ ಚಾಪ್ಟರಿಂದ ಬರೋದು 6 ಮಾರ್ಕ್ಸ್. TM ಅಂದರೆ ಟೋಟಲ್ ಮಾರ್ಕ್ಸ್. ಒಂದು ಅರ್ಥ ಮಾಡ್ಕೊಳ್ಬೇಕು, 3 ಬ್ಲೂ ಪ್ರಿಂಟನ್ನು ನಾವು ಕಂಪೇರ್ ಮಾಡಿದಾಗ, 3 ಬ್ಲೂ ಪ್ರಿಂಟನ್ನು ನೋಡ್ತಾ ಇರುವಾಗ ಟೋಟಲ್ ಮಾರ್ಕ್ಸ್ ಬದಲಾಗ್ತಾ ಇಲ್ಲ.
ಪ್ರತಿಯೊಂದು ಚಾಪ್ಟರ್ಗೆ ವೇಟೇಜ್ ಸೇಮ್ ಅದ, 3 ಬ್ಲೂ ಪ್ರಿಂಟ್ಗಳಲ್ಲಿ ವೇಟೇಜ್ ಸೇಮ್ ಅದ. ಜಸ್ಟ್ ಚೇಂಜ್ ಆಗ್ತಾ ಇರೋದು ಪ್ರಶ್ನೆಗಳ ಸಂಖ್ಯೆ, ಒಂದು ಆ ಕಡೆ ಒಂದು ಈ ಕಡೆ ಹೋಗ್ತಾ ಇದೆ ಬಿಟ್ಟರೆ ಟೋಟಲ್ ಮಾರ್ಕ್ಸ್ ಬದಲಾಗ್ತಾ ಇಲ್ಲ. ಹಾಗಾಗಿ ಚಾಪ್ಟರ್ ನಂಬರ್ 1 ಇಂದ 6 ಅಂಕಗಳು ಬರ್ತವೆ. ಇಲ್ಲಿ 4 + 2 6 + 8 4 ಮಾರ್ಕ್ಸ್ 2 ರೀ, 6 + 8 14 + 6 ಅಂದರೆ ಸಾರಿ 4 ಮಾರ್ಕ್ಸಿನ 2 ಪ್ರಶ್ನೆ ಅಂದರೆ 8 ಮಾರ್ಕ್ಸ್ ಆಗ್ತದೆ. 6 ಮಾರ್ಕ್ಸಿನ 1, 8 + 6 14 ಆಗ್ತದೆ. 14 ಆದ ನಂತರ 2 ಮಾರ್ಕ್ಸಿನ 1 ಪ್ರಶ್ನೆ 16, 1 ಮಾರ್ಕ್ಸಿನ 4 ಪ್ರಶ್ನೆ ಅಂದರೆ 20 ಮಾರ್ಕ್ಸ್ ಇರುವಂತಹ ಚಾಪ್ಟರ್ ಇದು. ಯಾವುದು? ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್. ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಂದರೆ ಅನುಭೋಗಿಯ ವರ್ತನಾ ಸಿದ್ಧಾಂತ ಅಂತ ಕರಿತೀವಿ. ಅನುಭೋಗಿ ವರ್ತನೆಯ ಸಿದ್ಧಾಂತ, ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್. ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಬಿಕಾಸ್ ಇಲ್ಲಿ 20 ಮಾರ್ಕ್ಸ್ ಇರುವಂತಹ ಒಂದು ಪ್ರಮುಖ ಚಾಪ್ಟರ್ ಇದಾಗಿರ್ತದೆ ಸ್ನೇಹಿತರೆ. ಓಕೆನಾ? ನೆಕ್ಸ್ಟ್ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್, 3ನೇ ಚಾಪ್ಟರ್ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್, ಉತ್ಪಾದನೆ ಮತ್ತು ವೆಚ್ಚ ಅಂತ ಕರಿತೀವಿ. 2, 4 + 6 10 ಮಾರ್ಕ್ಸ್ ಇರುವಂಥ ಚಾಪ್ಟರ್ ಇದು. ಆಮೇಲೆ ಥಿಯರಿ ಆಫ್ ಫರ್ಮ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್, ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ. ಇಲ್ಲಿ 2 + 4 6 + 5 11 ಪ್ರಶ್ನೆ, 11 ಮಾರ್ಕ್ಸ್ ಈ 4ನೇ ಅಧ್ಯಾಯದಿಂದ. 5ನೇ ಅಧ್ಯಾಯ ಮಾರುಕಟ್ಟೆ ಸಮತೋಲನ, ಮಾರ್ಕೆಟ್ ಇಕ್ವಿಲಿಬ್ರಿಯಂ, ಇಲ್ಲಿ ಕೇವಲ 10 ಮಾರ್ಕ್ಸ್. ಸೊ ಈ ರೀತಿಯಾಗಿರ್ತದೆ. 6 ಮಾರ್ಕ್ಸ್ ಮೊದಲನೇ ಚಾಪ್ಟರ್, 20 ಎರಡನೇ ಚಾಪ್ಟರ್, 10 ಮೂರನೇದು, 11 ಮಾರ್ಕ್ಸ್ 4ನೇ ಚಾಪ್ಟರ್, ಆಮೇಲೆ 10 5ನೇ ಚಾಪ್ಟರ್. ಈಗ 2ನೇ ಪಾಠಕ್ಕೆ ಬರ್ತೀನಿ, ಸಮಗ್ರ ಅರ್ಥಶಾಸ್ತ್ರ. ನಿಮಗೆ ಕೊನೆಗೆ ಹೇಳ್ತೀನಿ ನಾನು ಯಾವುದನ್ನು ಜಾಸ್ತಿ ಅಭ್ಯಾಸ ಮಾಡಬೇಕು, ಇಂಪಾರ್ಟೆಂಟ್ ಯಾವ್ಯಾವು ಅಂತೇಳಿ. ಸಮಗ್ರ ಅರ್ಥಶಾಸ್ತ್ರದಲ್ಲಿ ಎಷ್ಟು ಮಾರ್ಕ್ಸ್ ಅಂತ ನೋಡುವ. ಪರಿಚಯದ 3 + 2 5, ಓನ್ಲಿ 5 ಮಾರ್ಕ್ಸ್ ಬರ್ತಾ ಇದೆ ಪೀಠಿಕೆ ಚಾಪ್ಟರ್ ಆಗಿರೋದ್ರಿಂದ. ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ, ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ 3 + 4 7 + 4 11 + 6 17 ಮಾರ್ಕ್ಸ್ ಇರುವಂತಹ ಒಂದು ಬೃಹತ್ ಚಾಪ್ಟರ್ ಆಗಿರ್ತದೆ. ಆದಾಯ ಮತ್ತು ಉದ್ಯೋಗದ ನಿರ್ಧಾರ, ಡಿಟರ್ಮಿನೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಚಾಪ್ಟರ್ ನಂಬರ್ 4 ಇದು, 3 ಅಲ್ಲ ಇದು 4 ಅದ. ಸೊ ಈ ಚಾಪ್ಟರಿಂದ ನೋಡ್ರಿ 2 + 6 ಅಂದರೆ 8 ಮಾರ್ಕ್ಸಿನ ಚಾಪ್ಟರ್ ಇದಾಗಿರ್ತದೆ. ಅದಾದ ನಂತರ ಮನಿ ಆ್ಯಂಡ್ ಬ್ಯಾಂಕಿಂಗ್, ಹಣ ಮತ್ತು ಬ್ಯಾಂಕಿಂಗ್ ಅಂತ ಕರಿತೀವಿ. ಈ ಹಣ ಮತ್ತು ಬ್ಯಾಂಕಿಂಗ್ ಚಾಪ್ಟರ್ದು 3ನೇದು. ಇಲ್ಲಿ 1 + 2 3 + 4 7 + 5 12 ಮಾರ್ಕ್ಸಿನ ಚಾಪ್ಟರ್ ಇದಾಗಿರ್ತದೆ. ಆಮೇಲೆ 5ನೇ ಚಾಪ್ಟರ್ ಗವರ್ಮೆಂಟ್ ಬಜೆಟ್ ಆ್ಯಂಡ್ ದಿ ಎಕನಾಮಿ, ಸರ್ಕಾರ ಮುಂಗಡ ಪತ್ರ ಮತ್ತು ಆರ್ಥಿಕತೆ. ಇಲ್ಲಿ 1 ಮಾರ್ಕಿನ 1 ಪ್ರಶ್ನೆ, 4 ಮಾರ್ಕ್ಸಿನ 1. ಸೊ 4 + 1 5, 5 + 5 ಪ್ರಾಕ್ಟಿಕಲ್, 10 ಮಾರ್ಕ್ಸ್ ಇರುವಂತಹ ಚಾಪ್ಟರ್ ಇದಾಗಿರ್ತದೆ. ಆಮೇಲೆ ಮುಕ್ತ ಆರ್ಥಿಕತೆ, ಸಮಗ್ರ ಅರ್ಥಶಾಸ್ತ್ರ, ಓಪನ್ ಎಕನಾಮಿ, ಮ್ಯಾಕ್ರೋ ಎಕನಾಮಿಕ್ಸ್. ಈ ಚಾಪ್ಟರಿಂದ ಎಷ್ಟು ಮಾರ್ಕ್ಸ್ ಅಪ್ಪ ಅಂದರೆ 1 ಮಾರ್ಕ್ಸಿನ 2 2 + 2 4 + 8 8 + 4 12 ಮಾರ್ಕ್ಸ್ ಇರುವಂತಹ ಚಾಪ್ಟರ್ ಇದಾಗಿರ್ತದೆ. ಸೊ ಈಗ ಚಾಪ್ಟರ್ ವಾರು ನಿಮಗೆ ಇಲ್ಲಿ ಯಾವ್ಯಾವ ಮಾರ್ಕ್ಸ್ ಎಷ್ಟೆಷ್ಟು ಮಾರ್ಕ್ಸ್ ಬರ್ತಾ ಇದೆ ಅಂತ ಗೊತ್ತಾಯಿತು. ಫ್ರಮ್ ಈಚ್ ಚಾಪ್ಟರ್ ಯು ಆರ್ ಗೆಟಿಂಗ್ ಹೌ ಮೆನಿ ಮಾರ್ಕ್ಸ್ ಯು ಹ್ಯಾವ್ ಬೀನ್ ಅಲಾಟೆಡ್ ಅಕಾರ್ಡಿಂಗ್ ಟು ದಿಸ್ ಬ್ಲೂ ಪ್ರಿಂಟ್. ಬ್ಲೂ ಪ್ರಿಂಟ್ 1 2 3 ಯಾವುದೂ ಬ್ಲೂ ಪ್ರಿಂಟ್ ಇಲ್ಲರಿ. ಇಲ್ಲಿ ಏನಾಗ್ತಾ ಇದೆಯಪ್ಪ ಅಂದರೆ ಈ ನಿಮ್ಮ ಟೋಟಲ್ ಮಾರ್ಕ್ಸ್ ಏನು ಕಾಲಮ್ ಆಗ್ತಾ ಇದೆ ಇದು ಬದಲಾಗ್ತಾ ಇಲ್ಲ. ಟೋಟಲ್ ಮಾರ್ಕ್ಸ್ ಎಲ್ಲ ಬ್ಲೂ ಪ್ರಿಂಟ್ ಪ್ರಕಾರ ಸೇಮ್ ಅದ ರೀ. ಹಾಗಾಗಿ ಟೋಟಲ್ ಮಾರ್ಕ್ಸನ್ನು ಕನ್ಸಿಡರ್ ಮಾಡಿ ನೀವು ಓದಬೇಕಾಗಿರೋ ಪ್ರಶ್ನೆ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್, ಅನುಭೋಗಿಯ ವರ್ತನಾ ಸಿದ್ಧಾಂತ. ಈ 2ನೇ ಅಧ್ಯಾಯವನ್ನು ಬಿಡುವಂತಹ ಮಾತಿಲ್ಲ. ಮಾರ್ಕ್ಸ್ ಈ 2ನೇ ಚಾಪ್ಟರಿಂದ ಬರ್ತಾ ಇದೆ. ಹಾಗಾಗಿ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಂದರೆ ಅನುಭೋಗಿ ವರ್ತನೆಯ ಸಿದ್ಧಾಂತ ಚಾಪ್ಟರ್ನ ಬಿಡುವಂತಹ ಪ್ರಶ್ನೆನೇ ಇಲ್ಲ. ಆಮೇಲೆ ಈ 20 ಮಾರ್ಕ್ಸ್ ಇರುವಂಥ ಕಾರಣದಿಂದ ಇಲ್ಲಿ 4 ಮಾರ್ಕ್ಸ್ ಪ್ರಶ್ನೆಗಳು ಕೂಡ ಬರ್ತದೆ, 6 ಮಾರ್ಕ್ಸ್ ಪ್ರಶ್ನೆನೂ ಬರ್ತದೆ. ಯಾವ ಚಾಪ್ಟರ್ನಲ್ಲಿ 2 ಸೆಕ್ಷನ್ಗಳ ಮೇಲೆ ಬರ್ತಾ ಇದೆ ಆ ಚಾಪ್ಟರ್ನ ಬಿಡುವಂತಹ ಪ್ರಶ್ನೆನೇ ಇಲ್ಲ. ಅದೇ ರೀತಿ 2ನೇ ಭಾಗಕ್ಕೆ ಬಂದರೆ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್, ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ, ಇಲ್ಲಿಯೂ ಕೂಡ 4 ಮಾರ್ಕ್ಸ್ ಪ್ರಶ್ನೆನೂ ಬರಬೇಕು, 6 ಮಾರ್ಕ್ಸ್ ಪ್ರಶ್ನೆನೂ ಬರಬೇಕು. ಹಾಗಾಗಿ ಈ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಇದೊಂದು ಚಾಪ್ಟರ್ 17 ಮಾರ್ಕ್ಸ್ದು, ಇದೊಂದು 20 + 17 37 ಮಾರ್ಕ್ಸ್ ಇರುವಂತಹ 2 ಬೃಹತ್ ಚಾಪ್ಟರ್ಗಳು. ಸೊ ಈ ಚಾಪ್ಟರಿಂದ ನೀವು ಯಾವ ಪ್ರಶ್ನೆಗಳನ್ನು ಮಾಡಿದರೆ ಉತ್ತಮ ಅನ್ನೋದನ್ನು ನಾವೇನು ಮಾಡ್ತೀವಪ್ಪ ಅಂತ ನೋಡೋಣ. ಈಗ ನಾನು ಆಲ್ರೆಡಿ ನಿಮಗೆ 4 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್ ಏನು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ದೀನಿ. ಇಲ್ಲಿ ಕಾಣ್ತದೆ ನಿಮಗೆ ಚಾಪ್ಟರ್ ನಂಬರ್ 2 ಅನುಭೋಗಿಯ ವರ್ತನಾ ಸಿದ್ಧಾಂತ ಅಂತ ಕರಿತೀವಿ.
ಇಂಡಿಫರೆನ್ಸ್ ಮ್ಯಾಪ್ ಅಂತದ ಇಲ್ಲಿ ಔದಾಸೀನ್ಯ ವಕ್ರರೇಖೆಯನ್ನು ನೀವು ಚಿತ್ರವನ್ನು ಬಿಡಿಸಿ ಅದನ್ನು ವಿವರಣೆ ಮಾಡಬೇಕು. ಸೊ ಇದು ಒಂದು ಕ್ವಶನ್ ಅನ್ನು ಕಂಪಲ್ಸರಿ ಓದಬೇಕು. ಇಂಡಿಫರೆನ್ಸ್ ಕರ್ವ್ ಅಥವಾ ಇಂಡಿಫರೆನ್ಸ್ ಮ್ಯಾಪ್ ಅಂತ ಹೆಂಗೆ ಕರಿತೀವಿ ಇದೊಂದು. ಅದಾದ ನಂತರ ಯಾವುದಪ್ಪ ಅಂದರೆ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ, ಇಳಿಮುಖ ಸೀಮಾಂತ ತುಷ್ಟಿಗುಣವನ್ನು ವಿವರಣೆ ಮಾಡುವಂಥ ಒಂದು ಪ್ರಶ್ನೆ. ಸೊ ಈ ಚಾಪ್ಟರಿಂದ ಯಾವುದು ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್, ಅನುಭೋಗಿಯ ವರ್ತನೆಯ ಸಿದ್ಧಾಂತದಿಂದ ನೀವು ಚಾಪ್ಟರ್ ನಂಬರ್ 2 ಇಂದ ಈ ಕನ್ಸ್ಯೂಮರ್ ಬಿಹೇವಿಯರ್ ಅಂತ ಏನು ಚಾಪ್ಟರ್ ಅದ ಈ ಚಾಪ್ಟರಿಂದ ಕಡ್ಡಾಯವಾಗಿ ಓದಲೇಬೇಕಾದಂಥದ್ದು ಒಂದು ಇಂಡಿಫರೆನ್ಸ್ ಕರ್ವ್ ಬಗ್ಗೆ, ಔದಾಸೀನ ವಕ್ರರೇಖೆ ಅಂತ ಕರಿತೀವಿ. ಆಮೇಲೆ ಮತ್ತೊಂದು ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂತ ಕರಿತೀವಿ. ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ, ಮಾರ್ಜಿನಲ್ ಯುಟಿಲಿಟಿ ಇದು 4 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ 2 ಪ್ರಶ್ನೆಗಳನ್ನು ಓದಬೇಕು. ಅದರ ಜೊತೆಗೆ ಏನಪ್ಪಾ ಅಂದರೆ 6 ಮಾರ್ಕ್ಸ್ನಲ್ಲಿ ಆ ಚಾಪ್ಟರಿಂದ ಬರ್ತಾ ಇರೋದು ಒಂದು ಲಾ ಆಫ್ ಡಿಮಿನಿಷಿಂಗ್, ಅದೇ ಹೇಳಿದ ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂತ ಕರಿತೀವಿ. ಆಮೇಲೆ ಆ ಕಡೆ ಔದಾಸೀನ್ಯ ವಕ್ರರೇಖೆ. ಈ 2 ಕ್ವಶನ್ಸ್ಗಳನ್ನು ನೀವು ಕಂಪಲ್ಸರಿ ಓದಿದ್ದೇ ಆದಲ್ಲಿ 100% ನಿಮಗೆ 2 ಕ್ವಶನ್ಸ್ದಾಗ ಕಂಪಲ್ಸರಿ ಒಂದು 4 ಮಾರ್ಕ್ಸ್ಗೆ ಒಂದು 6 ಮಾರ್ಕ್ಸ್ಗೆ ಬರ್ತದೆ. ಸೊ ಈ 2 ಪ್ರಶ್ನೆಗಳನ್ನು ಓದ್ರಿ. ಅದಾದ ನಂತರ ಚಾಪ್ಟರ್ ನಂಬರ್ ಯಾವುದಪ್ಪ ಅಂದರೆ ಈ ಎರಡನೇ ಭಾಗದಲ್ಲಿ ಬರುವಂತಹ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ. ಇಲ್ಲಿ 17 ಮಾರ್ಕ್ಸ್ ಇರೋದ್ರಿಂದ ಸೊ ಇಲ್ಲಿಯೂ ಕೂಡ 4 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್ ಎರಡೂ ಬರ್ತದೆ. ಸೊ ಇಲ್ಲಿ 4 ಮಾರ್ಕ್ಸ್ ನಾವು ಯಾವ್ದು ಕೊಟ್ಟಿದ್ದೀವಪ್ಪ ಅಂದರೆ ಚಾಪ್ಟರ್ ನಂಬರ್ 2 ಇಲ್ಲಿ ಸರ್ಕ್ಯುಲರ್ ಫ್ಲೋ ಆಫ್ ಅನ್ ಎಕನಾಮಿ ಅಂತ ಕರಿತೀವಿ. ವೃತ್ತಾಕಾರದ ಈ ಆರ್ಥಿಕತೆಯ ಬಗ್ಗೆ ಒಂದು ಪ್ರಶ್ನೆ ಇತ್ತು ನೋಡ್ರಿ. ಸೊ ಈ ಒಂದು ಕ್ವಶನ್ ಓದಿರಬೇಕು, ಸರ್ಕ್ಯುಲರ್ ಫ್ಲೋ ಆಫ್ ಅನ್ ಎಕನಾಮಿ. ಆಮೇಲೆ 6 ಮಾರ್ಕ್ಸ್ನಲ್ಲಿ ನಾವು ಇಲ್ಲಿ ಯಾವ್ದು ಕೊಟ್ಟಿದ್ವಿ ಅಂದರೆ ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್, ಸೂಕ್ಷ್ಮ ಅರ್ಥಶಾಸ್ತ್ರದ ಅನನ್ಯತೆಗಳು ಅಂತ ಕರಿತೀವಿ, ಆ ಒಂದು ಕ್ವಶನ್. ಸೊ ಅವೆರಡೂ ನೀವು ಕಂಪಲ್ಸರಿ ಮಾಡಬೇಕು. ಸೊ ಚಾಪ್ಟರ್ ನಂಬರ್ 2 ಅಲ್ಲೂ ಕೂಡ ಚಾಪ್ಟರ್ ನಂಬರ್ 2, ಇಲ್ಲೂ ಕೂಡ ಚಾಪ್ಟರ್ ನಂಬರ್ 2, ಎರಡೂ ಭಾಗದ ಚಾಪ್ಟರ್ ನಂಬರ್ 1 ಮತ್ತು ಚಾಪ್ಟರ್ ನಂಬರ್ 2 ಮತ್ತು ಚಾಪ್ಟರ್ ನಂಬರ್ 2. ಇದು ಚಾಪ್ಟರ್ ನಂಬರ್ 2 ಪಾರ್ಟ್ ಎ, ಇದು ಚಾಪ್ಟರ್ ನಂಬರ್ 2 ಪಾರ್ಟ್ ಬಿ, ಅದು ಕನ್ಸ್ಯೂಮರ್ ಬಿಹೇವಿಯರ್, ಅನುಭೋಗಿ ವರ್ತನಾ ಸಿದ್ಧಾಂತ, ಇದು ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ. ಸೊ ಇಲ್ಲಿ ಯಾವ ಪ್ರಶ್ನೆಗಳನ್ನು ನೀವು ಓದಬೇಕು ಅಂತಾದರೆ ಈ ನಮ್ಮ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರದಲ್ಲಿ ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್, ಸಮಗ್ರ ಅರ್ಥಶಾಸ್ತ್ರದ ಅನನ್ಯತೆಗಳು ಅಂತ ಕರಿತೀವಿ. ಸೊ ಈ ಪ್ರಶ್ನೆ ಒಂದು ಓದ್ಕೊಳ್ರಿ, ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್. ಅದನ್ನು ನಾವಿಲ್ಲಿ ಕೊಟ್ಟಿದ್ದೀವಿ ನೋಡ್ರಿ, 6 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡಿದ್ವಿ. ಅದ್ರ ಜೊತೆಗೆ 4 ಮಾರ್ಕ್ಸ್ನಲ್ಲಿ ಈ ಚಾಪ್ಟರಿಂದ ಯಾವುದನ್ನಪ್ಪ ಕನ್ಸಿಡರ್ ಮಾಡಬೇಕಂದ್ರೆ ಸರ್ಕ್ಯುಲರ್ ಫ್ಲೋ ಆಫ್ ಎಕನಾಮಿ. ಸೊ ಆ ಸರ್ಕ್ಯುಲರ್ ಫ್ಲೋ ಆಫ್ ಎಕನಾಮಿಯನ್ನು ನೀವು ಓದಿದ್ರೆ ಅಗೇನ್ ಆ 2 ಕ್ವಶನ್ದಾಗ ಒಂದು ಕ್ವಶನ್ ಒಂದು ಯಾಕ್ರಿ 2 ಕ್ವಶನ್ಸ್ ಬರುವಂತಹ ಎಲ್ಲ ಚಾನ್ಸಸ್ ಅದ. ಸರ್ಕ್ಯುಲರ್ ಫ್ಲೋ ಆಫ್ ಎಕನಾಮಿ, ಸರ್ಕ್ಯುಲರ್ ಫ್ಲೋ ಆಫ್ ಎಕನಾಮಿ. ಆಮೇಲೆ ನನಗೆ ಮತ್ತೊಂದು ಇಂಪಾರ್ಟೆಂಟ್ ಇಲ್ಲಿ ಅನಿಸೋದು ಯಾವುದಪ್ಪ ಅಂದರೆ ಚಾಪ್ಟರ್ ನಂಬರ್ 3, ಅಗೇನ್ ಇದು ಕೂಡ ಪಾರ್ಟ್ ಬಿನಲ್ಲಿ ಬರುವಂತಹ ಚಾಪ್ಟರ್ ನಂಬರ್ 3 ಮನಿ ಆ್ಯಂಡ್ ಬ್ಯಾಂಕಿಂಗ್, ಹಣ ಮತ್ತು ಬ್ಯಾಂಕಿಂಗ್. ಈ ಚಾಪ್ಟರಿಂದ ಒಂದು ಫಂಕ್ಷನ್ಸ್ ಆಫ್ ಆರ್ ಬಿ ಐನ ಕಾರ್ಯಗಳನ್ನು ಓದ್ರಿ. ಆಮೇಲೆ 2 ಫಂಕ್ಷನ್ಸ್ ಆಫ್ ಮನಿ, ಇಲ್ಲಿಯೂ ಕೂಡ 4 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಬರುವಂತಹ ಎಲ್ಲ ಸಾಧ್ಯತೆ ಇದೆ ರೀ. ಬಿಕಾಸ್ ಮನಿ ಆ್ಯಂಡ್ ಬ್ಯಾಂಕಿಂಗಿಂದ 12 ಮಾರ್ಕ್ಸ್ ಪ್ರಶ್ನೆಗಳುಂಟು. ಸೊ 4 and 6 ಮಾರ್ಕ್ಸ್ ಎರಡೂ ಬರ್ಬೋದು. ಅದು ಬರಲಿಲ್ಲ ಅಂದ್ರೆ ಒಂದು ಪ್ರಯೋಗ ಆಧಾರಿತ ಪ್ರಶ್ನೆ ಬರ್ತದೆ ನಿಮಗಿಲ್ಲಿ. ನೀವು ಚಾಪ್ಟರ್ ನಂಬರ್ 3 ಮನಿ ಆ್ಯಂಡ್ ಬ್ಯಾಂಕಿಂಗ್ ಇದನ್ನು ಕೂಡ ಓದಬೇಕು. ಇಲ್ಲಿ ಒಂದು ಪ್ರಯೋಗ ಆಧಾರಿತ ಪ್ರಶ್ನೆ ಅದ, ಬೇರೆ ಬೇರೆ ರಾಷ್ಟ್ರಗಳ ಕರೆನ್ಸಿಯನ್ನು ಫೈಂಡ್ ಮಾಡಲಿಕ್ಕೆ ನಿಮಗೆ ಕೊಡ್ತಾರೆ ರೀ. ಸೊ ಹಾಗಾಗಿ ಅದನ್ನು ಕೂಡ ನೀವು ಓದಬೇಕು. ಸೊ ಮನಿ ಆ್ಯಂಡ್ ಬ್ಯಾಂಕಿಂಗಿಂದ ಫಂಕ್ಷನ್ಸ್ ಆಫ್ ಆರ್ ಬಿ ಐ ಮತ್ತು ಫಂಕ್ಷನ್ಸ್ ಆಫ್ ಮನಿ, ಆರ್ ಬಿ ಐನ ಕಾರ್ಯಗಳು ಮತ್ತು ಹಣದ ಕಾರ್ಯಗಳು ನೋಡ್ರಿ. 2, 4, 6 ಪ್ರಶ್ನೆಗಳನ್ನು ಮಾಡಿದರೆ ಕಂಪಲ್ಸರಿ ನಿಮಗೆ ಇಲ್ಲಿ ಎಷ್ಟು ಸಿಗ್ತಾವಪ್ಪ ಅಂದರೆ ಒಂದೊಂದು 6 ಮಾರ್ಕ್ಸ್ ಹಿಡ್ಕೊಂಡ್ರು 18 ಮಾರ್ಕ್ಸ್ ಆಯಿತು. ಆಮೇಲೆ ಮಿನಿಮಮ್ 18 ಅಂತೂ ಗ್ಯಾರಂಟಿ ಅದ, ಮಿನಿಮಮ್ 18 ಮಾರ್ಕ್ಸ್ ಇಲ್ಲಿ ಬರ್ತದೆ. ಪ್ಲಸ್ ಒಂದು ಯಾವುದಾದ್ರು 4 ಮಾರ್ಕ್ಸ್ ಬರಬಹುದು ಅನ್ನೋದು ನನ್ನ ಅಭಿಪ್ರಾಯ, 2 ಬರಬಹುದು. ಹಾಗಾಗಿ 24 + 100% ನೀವು ಈ 3 ಚಾಪ್ಟರ್ಸ್ಗಳನ್ನು ಮಾಡಿದರೆ 24+ ಮಾರ್ಕ್ಸ್ ನಿಮಗೆ 100% ಗ್ಯಾರಂಟಿ ಈ ಚಾಪ್ಟರ್ಸ್ಗಳಿಂದ ಸಿಗ್ತದೆ. ಓಕೆನಾ? ಸೊ ಹಾಗಾಗಿ ಬ್ಲೂ ಪ್ರಿಂಟನ್ನು ಫಾಲೋ ಮಾಡಿರಿ. ಈ 3 ಚಾಪ್ಟರ್ಸ್ಗಳನ್ನು ಯಾವುದು ಅನುಭೋಗಿಯ ವರ್ತನೆಯ ಸಿದ್ಧಾಂತ ಚಾಪ್ಟರ್ ನಂಬರ್ 2, ಇಲ್ಲಿ ಚಾಪ್ಟರ್ ನಂಬರ್ 2 ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ, ಚಾಪ್ಟರ್ ನಂಬರ್ 3 ಮನಿ ಆ್ಯಂಡ್ ಬ್ಯಾಂಕಿಂಗ್, ಹಣ ಮತ್ತು ಬ್ಯಾಂಕಿಂಗ್. ಸೊ ಈ 3 ಚಾಪ್ಟರ್ಸ್ 20, 17, 12 ಮಾರ್ಕ್ಸ್ ಇರೋ ಚಾಪ್ಟರ್, 3 ಚಾಪ್ಟರ್ನ ಭಾಳ ಪರ್ಫೆಕ್ಟಾಗಿ ನೀವು ಮಾಡಬೇಕು.
ಓಕೆನಾ. ಸೊ ಇಲ್ಲಿಗೆ ನಮ್ಮ ಕ್ಲಾಸನ್ನು ಮುಗಿಸ್ತೀನಿ. ಯಾರೆಲ್ಲ ಇದು ಯೂಸ್ಫುಲ್ ಅನಿಸ್ತೋ ಅವರೆಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡುವಂಥ ಕೆಲಸ ಮಾಡಿರಿ. 4 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್ ಇನ್ನಷ್ಟು ಫಿಲ್ಟರ್ ಮಾಡಿ ಕಡಿಮೆ ಮಾಡಿ ಕೊಡ್ತೀನಿ. ಬಿಸ್ನೆಸ್ ಸ್ಟಡಿ ಮಾಡ್ತಾಯಿದ್ದೀವಿ, ಅಕೌಂಟೆನ್ಸಿ ಮಾಡ್ತಾಯಿದ್ದೀವಿ. ನಿಮ್ಮ ಒಂದು ಸಾಥ್ ನಮ್ಮ ಜೊತೆ ಇತ್ತಂದರೆ ನಾವು ಇನ್ನೂ ಮಾಡ್ಕೊತ ಹೋಗ್ತೀವಿ. ಇದೇ ರೀತಿ ನೀವು ಸಪೋರ್ಟ್ ಮಾಡ್ತಾಯಿರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್.